ಜೈ ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ನೋಡಿದೆ ಏನಪ್ಪ ಅಂತಂದರೆ ನರ್ಸಿಂಗ್ ಅಸಿಸ್ಟೆಂಟ್ ಒಂದು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಇಂಡಿಯನ್ ಆರ್ಮಿ ಒಳಗಡೆ. ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಏನೇನು ಕ್ವಾಲಿಫಿಕೇಷನ್ ಬೇಕು, ಹಾಗೆ ಏನೇನು ಫಿಸಿಕಲ್ ಫಿಟ್ನೆಸ್ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಮೂರು ಅಪ್ಲಿಕೇಶನ್ನ ಹಾಕ್ಬೋದು ನರ್ಸಿಂಗ್ ಅಸಿಸ್ಟೆಂಟ್ ಜೊತೆ, ಮತ್ತು ಅಗ್ನಿವೀರ್ 2 ಅಪ್ಲಿಕೇಶನ್ನ ಹಾಕ್ಬೋದು. ಅಂದರೆ GD ಕ್ಲರ್ಕ್ ಅಥವಾ ಟೆಕ್ನಿಕಲ್ ಕ್ಲರ್ಕ್ GD ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಬನ್ನಿ ನಿಮಗೆ ಆ PDF ಮುಖಾಂತರ ತಿಳಿಸ್ಕೊಡ್ತೀನಿ. ಇವತ್ತಿನ ನೋಡಿದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಅಂದರೆ ಪರ್ಮನೆಂಟ್ ಜಾಬ್ ಅಂತ ಹೇಳ್ತೀವಲ್ವ, ಅದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೋಡ್ತಾ ಇರ್ಬೋದು, ಇದು ಅಪ್ಲಿಕೇಶನ್ ಬಂದುಬಿಟ್ಟು ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ NA ಅಂತೇಳಿ ಅಲ್ಲೇನೇ ಕೊಟ್ಟಿದ್ದಾರೆ ಸೋಲ್ಜರ್ ಅಂತ. ಇದು ಅಗ್ನಿವೀರ್ ಸ್ಕೀಮ್ ಆಗಿರಲ್ಲ, ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಆಗಿರುತ್ತೆ. ಹಾಗೆ ನೀವು ಈ ಹುದ್ದೆನ ಅಪ್ಲಿಕೇಶನ್ ಹಾಕಿ ನರ್ಸಿಂಗ್ ಅಸಿಸ್ಟೆಂಟ್ಗೆ, ಮತ್ತು ನೀವು ಅಗ್ನಿವೀರಲ್ಲಿ 2 ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಕ್ಲರ್ಕ್ ಆಗ್ಬೋದು, ಟೆಕ್ನಿಕಲ್ ಆಗ್ಬೋದು, ಇಲ್ಲ GD ಟೆಕ್ನಿಕಲ್ GD ಈ ಥರ ನೀವು ಆಪ್ಷನ್ ಆಗಿ ತುಂಬ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನ ಹಾಕಿ. ಒಂದು ಟಫ್ ಒಂದು ಈಸಿ ಹಾಕಿ, ಒಂದು ಕ್ಲರ್ಕ್ ಹಾಕಿ, ಒಂದು GD ಹಾಕಿ, ಇಲ್ಲ ಒಂದು ಟೆಕ್ನಿಕಲ್ ಹಾಕಿ, ಒಂದು GD ಹಾಕಿ. ಸೊ ಈ ರೀತಿ ನೀವು ಅಪ್ಲಿಕೇಶನ್ನ ಅಗ್ನಿವೀರಲ್ಲಿ ಕೂಡ ಹಾಕ್ಬೋದು, ಹಾಗೆ ಇದನ್ನು ಕೂಡ ಹಾಕ್ಬೋದು. ಟೋಟಲ್ ಆಗಿ ನೀವು 3 ಅಪ್ಲಿಕೇಶನ್ ಹಾಕ್ಬೋದು. 13ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ 1 ಏಪ್ರಿಲ್ಗೆ 2026 ಲಾಸ್ಟ್ ಇದೆ ಡೇಟು. ಇದಾದ ನಂತರ ಆನ್ಲೈನ್ ಎಕ್ಸಾಮ್ 1ರಿಂದ 15ನೇ ತಾರೀಕು ಒಳಗೆ ನಡೆಯುತ್ತೆ ಜೂನಲ್ಲಿ. ಸೊ 3 ತಿಂಗಳು ನಿಮ್ಮ ಹತ್ರ ಟೈಮ್ ಇದೆ, ಚೆನ್ನಾಗಿ ಓದ್ಕೊಳ್ಬೋದು. ಇದಾದ ನಂತರ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಬಗ್ಗೆ ನೋಡೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು. ಸೊ ಮೊದಲೇದಾಗಿ ನೀವು PUC ಮಾಡಿರಬೇಕು. PUC ಒಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾಡಿರಬೇಕು. ಬಯಾಲಜಿ ಮಾಡಿದಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ. ನೋಡ್ತಾ ಇರ್ಬೋದು, ನೀವು ಮಿನಿಮಮ್ 50 ಮಾರ್ಕ್ಸ್ ಇನ್ನು ಅಗ್ರಿಗೇಟಲ್ಲಿ ತೆಗೆದಿರಬೇಕಾಗ ಪ್ರತಿ ಸಬ್ಜೆಕ್ಟಲ್ಲೂ 40ಗಿಂತ ಹೆಚ್ಚು ಅಂಕಗಳನ್ನ ಪಡೆದಿದ್ದರೆ ನೀವು ಹಾಕ್ಬೋದು. ಹಾಗೆ ವಯಸ್ಸು ಬಂದುಬಿಟ್ಟು 17 23 ವರ್ಷದೊಳಗಡೆ ಇರೋರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ 1 ಜುಲೈ 2004ರಿಂದ 1 ಜುಲೈ 2009 ಯಾರಿದ್ದರೆ ಎಲ್ಲರೂ ಅಪ್ಲೈ ಮಾಡಬಹುದು. ಇದಾದ ನಂತರ ಹೈಟ್ ಬಂದುಬಿಟ್ಟು 165 ಸೆಂಟಿಮೀಟರ್ ಇದ್ದರೆ ಸಾಕು. ಹಾಗೆ 77 ಸೆಂಟಿಮೀಟರ್ ನೀವು ಚೆಸ್ಟ್ ಇರಬೇಕು. ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ 5 ಸೆಂಟಿಮೀಟರ್ ನಿಮಗೆ ಎದೆನ ಉಗಿಸ್ಬೇಕಾಗುತ್ತೆ. ಇದಾದ ನಂತರ ನಿಮ್ಮ ಹತ್ರ ಏನಾದರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಡಿಸ್ಟ್ರಿಕ್ಟ್ ಕಾಲೇಜ್ ಲೆವೆಲ್ದು ಏನಾದರೂ ಇದ್ದರೆ ನಿಮಗೆ 2 ಸೆಂಟಿಮೀಟರ್ ಹೈಟಲ್ಲಿದೆ, ಚೆಸ್ಟಲ್ಲಿ 3 ಸೆಂಟಿಮೀಟರ್ ಇದೆ, ಹಾಗೆ ವೇಟಲ್ಲಿ ಕೂಡ 5 ಸೆಂಟಿಮೀಟರ್ ನಿಮಗೆ ರಿಯಾಯಿತಿನ ಕೊಡ್ತಾರೆ. ಇದಾದ ನಂತರ ನೀವೇನಾದರೂ ಸರ್ವಿಸ್ ಮ್ಯಾನ್ ಮಗ ಆಗಿದ್ದರೆ ಅಥವಾ ಸರ್ವಿಂಗ್ ಪರ್ಸನ್ ಆರ್ಮಿದಲ್ಲಿರುವಂಥ ಮಕ್ಕಳಾಗಿದ್ದರೆ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಅದಾದ ನಂತರ ಸ್ಪೋರ್ಟ್ಸ್ ಮ್ಯಾನ್ ನೋಡ್ಕೊಂತಿರ್ಬೋದು. ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ 20 ಮಾರ್ಕ್ಸ್ ಬೋನಸ್ ಮಾರ್ಕ್ಸ್ ಇದೆ. ಹಾಗೆ ನ್ಯಾಷನಲ್ ಅಟೆಂಡ್ ಮಾಡಿದ್ರೆ 15 ಮಾರ್ಕ್ಸ್ ಇದೆ. ಪ್ರೀ ಯೂನಿವರ್ಸಿಟಿ ಅಥವಾ ನೀವು ಕಾಲೇಜ್ ಬ್ಲೂ ಆಗಿನಾಗಿದ್ದರೆ 10 ಮಾರ್ಕ್ಸ್ ಇದೆ ಟೀಮ್ ಇವೆಂಟಲ್ಲಿ. ಹಾಗೆ ನೀವು ಖೇಲೋ ಇಂಡಿಯಾದಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ 10 ಇದು ಸಿಗುತ್ತೆ. ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ಅದರಲ್ಲಿ ಹೋಗಿದ್ದು ಕೂಡ 5 ಸಿಗುತ್ತೆ. ಸೊ ಈ ರೀತಿ ಮಾರ್ಕ್ಸ್ಗಳನ್ನ ಕೊಡ್ತಾರೆ, ಆಯಿತಾ. ಆಮೇಲೆ NCC ಮಾಡಿದ್ರೆ ನೋಡಿ, Aಗೆ 5 ಇದೆ, Bಗೆ 10 ಇದೆ, Cಗೆ 15 ಇದೆ. ಟೋಟಲ್ 20 ಮಾರ್ಕ್ಸ್ ನಿಮಗೆ ಇದು ಯಾವುದು ಡೆಲ್ಲಿ ಒಳಗಡೆ RDC ಅಟೆಂಡ್ ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಬೋನಸ್ ಆಗಿ ಸಿಗುತ್ತೆ. ಸೊ ಇದಾದ ನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇದು ನೋಡ್ತಾ ಇರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಫೇಸ್ 1 ಬಂದುಬಿಟ್ಟು ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ನೋಡ್ತಾ ಇದ್ದರೆ ಮೊದಲು ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಬಂದುಬಿಟ್ಟು ನಿಮಗೆ ಕನ್ನಡದಲ್ಲಿ ಇರುತ್ತೆ, ಭಯಪಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇದರಲ್ಲಿ ಇರೋದಿಲ್ಲ. ನೀವು ಎಷ್ಟು ಕ್ವಶನ್ ಹಾಕ್ತೀರೋ ಅಷ್ಟಕ್ಕೆ ಆನ್ಸರ್ ಸಿಗುತ್ತೆ. ಆನ್ಸರ್ ನೀವೇನಾದರೂ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇಲ್ಲಿ ಇರುತ್ತೆ. ನಿಮಗೆ 2 ತಾಸು ಟೈಮ್ ಇರುತ್ತೆ. ನೋಡ್ತಾ ಇರ್ಬೋದು, 2 ಪೇಪರ್ ಇರುತ್ತೆ. ಸೊ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನಿಗೆ 2 ಮಾರ್ಕ್ಸ್, 200 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ನಿಮಗೆ. ಫೇಸ್ 2 ಅಲ್ಲಿ ನಾರ್ಮಲ್ ಡಾಕ್ಯುಮೆಂಟೇಷನ್ ಇರುತ್ತೆ. ಸೊ ನಾರ್ಮಲ್ ಡಾಕ್ಯುಮೆಂಟೇಷನ್ ನೋಡ್ಕೋಬೋದು. ಅಡ್ಮಿಟ್ ಕಾರ್ಡ್, ಫೋಟೋಗ್ರಾಫ್, ಎಜುಕೇಷನ್ ಸರ್ಟಿಫಿಕೇಟ್, ಡೊಮೇಷನಲ್, ಕ್ಯಾಸ್ಟ್, ರಿಲಿಜನ್, ಪೊಲೀಸ್ ಕ್ಯಾರಿಟಿ ಇವೆಲ್ಲ ಸ್ವಲ್ಪ ಫಾರ್ಮೆಟಿಗೆ ತೊಗೊಂಡೋಗ್ಬೇಕಾಗ್ತದೆ. ಇದರಲ್ಲಿ ಕೆಲವೊಂದನ್ನು ನೀವು ಏನೇನು ಅಪ್ಲೈ ಮಾಡಿರ್ತೀರಲ್ವ ಹೈಟಿಗೋಸ್ಕರ NCC ಅಥವಾ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇವನ್ನ ಮಾತ್ರ ತೊಗೊಂಡೋಗ್ಬೇಕಾಗುತ್ತೆ. ನೀವೇನಾದರೂ ರಿಲೇಷನ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೀವು ತೊಗೊಂಡೋಗ್ಬೇಕಾಗುತ್ತೆ. ಅಂದರೆ ನೀವು ಬೋನಸ್ ಮಾರ್ಕ್ಸಿಗೆ ಏನು ಅಪ್ಲೈ ಮಾಡ್ತೀರೋ ಆ ಸರ್ಟಿಫಿಕೇಟ್ಗಳನ್ನ ಕಂಪಲ್ಸರಿಯಾಗಿ ತೊಗೊಂಡೋಗ್ಬೇಕಾಗುತ್ತೆ. ಇದಾದ ನಂತರ ನಿಮ್ಮದು ಫೇಸ್ 2 ಅಲ್ಲಿ ಎರಡನೇ ಒಂದು ಟೆಸ್ಟ್ ಏನಿರುತ್ತೆ ಅಂತಂದರೆ ಎಕ್ಸಾಮ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟಲ್ಲಿ ಏನೇನು ಇರುತ್ತೆ ಅನ್ನೋದು ನೋಡೋಣ. ಮೊದಲೇದಾಗಿ 1600 ಮೀಟ್ರು 6 ನಿಮಿಷ 15 ಸೆಕೆಂಡ್ ನೀವು ಜಸ್ಟ್ ಪಾಸ್ ಮಾಡಬೇಕು. ಎಕ್ಸಲೆಂಟ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಇದರಲ್ಲಿ ಏನಿರಲ್ಲ, ಜಸ್ಟ್ ನೀವು ಕ್ವಾಲಿಫೈಡ್. ಇದಾದ ನಂತರ ಬೀಮ್ ಕೂಡ ಅಷ್ಟೇ, ನೀವು ಪುಲ್ಅಪ್ಸ್ನ ಪಾಸ್ ಮಾಡಬೇಕು. ಹಾಗೆ 9 ಫೀಟ್ ಡಿಚ್ ಕೂಡ ಅದು ಪಾಸ್ ಮಾಡಬೇಕು. ಜಿಗ್ಜಾ ಕೂಡ ಪಾಸ್ ಮಾಡಬೇಕು. ಇಲ್ಲಿ ಎಕ್ಸಲೆಂಟ್ ಹೊಡಿರಿ ಹಂಗೇನಿಲ್ಲ, ನೀವು 6 ಪುಲ್ಅಪ್ಸ್ ಹೊಡೆದು ಕೂಡ ನೀವು ಸೆಲೆಕ್ಷನ್ ಆಗ್ತೀರಾ. ಇದಾದ ನಂತರ ನಿಮ್ಮ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಮೆಡಿಕಲ್ ಎಲ್ಲ ಮುಗಿದ ಮೇಲೆ ನಿಮಗೆ ಯಾರ್ಯಾರು ಫಿಟ್ ಆಗ್ತಿರೋ ಅವ್ರಿಗೆಲ್ಲ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಇದಾದ ನಂತರ ನಿಮಗೆ ಇನ್ನೇನಿರುತ್ತಪ್ಪ ಅಂತಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ. ಈಗ ನಿಮಗೆ ಇನ್ನೂ ಅಂತಂದರೆ ಹೇಳ್ಬೇಕಂತಂದ್ರೆ ತುಂಬ ಸಮಯದ ಸ್ಟಡಿ ಮಾಡೋಕ್ಕೆ ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಕ್ಲಾಸ್ಗಳನ್ನ ತೊಗೊಳ್ಬೋದು. ಅಥವಾ ನೀವು ಏನಾದರೂ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿದರೆ ನಿಮಗೆ ಮೈಂಡಲ್ಲಿ ಬರುತ್ತೆ. ಸೊ ಯಾವ ರೀತಿ ಕ್ವಶನ್ಗಳನ್ನ ಇವ್ರು ಕೇಳ್ತಾರೆ ಅಂತೇಳಿ
ಸೇಮ್ ನನ್ನ ಪ್ರಕಾರ ಏನಂತಂದರೆ ಒಂದೇ ರೀತಿಯಾದ ಕ್ವಶನ್ಗಳಿರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಇನ್ನೇನಿರಲ್ಲ. ನೀವು ತುಂಬ ಒಂದು 5-6 ಕ್ವಶನ್ ಪೇಪರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಸಾಕು, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಈ ಹುದ್ದೆ ಒಂದು ಮಾಹಿತಿ ಇರುತ್ತೆ. ನಿಮಗೆಲ್ಲಾದರೂ ಗೊತ್ತಾಗಲಿಲ್ಲ ಅಂತಂದರೆ ಓದೋದ್ರ ಬಗ್ಗೆ ಒಳ್ಳೆ ಕಡೆ ಕೋಚಿಂಗ್ ಹೋಗಿ ತಿಳ್ಕೊಂಡು, ಒಬ್ಬರನ್ನ ಸಜೆಸ್ಟ್ ತೊಗೊಳ್ಳಿ. ಯಾರಾದರೂ ಹೋಗಿದ್ದರೆ ಅಂಥವ್ರ ಹತ್ರ ತಿಳ್ಕೊಂಡು ಹೋಗಿ, ಸುಮ್ಮನೆ ಅಲ್ಲಿ ಹೋಗಿ ಯಾಮಾರಬೇಡ್ರಿ. ಸೊ ಇಷ್ಟು ಈ ಒಂದು ಹುದ್ದೆಯ ಮಾಹಿತಿ ಆಗಿರುತ್ತೆ. ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ನಾನು ಅಲ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಮತ್ತು ಮುಂದಿನ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿರಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಜೈ ಹಿಂದ್.